ಆಗಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಬಂಧು ಭಗಿನಿಯರೇ, ನನಗೆ ಗೊತ್ತಿದೆ ಇದು ಭಾಷಣ ಮಾಡುವ ವೇದಿಕೆ ಅಲ್ಲ ಅಂತ. ಯಾಕಂದರೆ ಎಲ್ಲ ಪೇರೆಂಟ್ಸ್ ಇಲ್ಲಿ ಬಂದಿರುವುದು ತಮ್ಮ ಮಕ್ಕಳ ಕಾರ್ಯಕ್ರಮ ನೋಡಲಿಕ್ಕೆ. ಒಂದೆರಡು ಮಾತು ಹೇಳಿ ನಾನು ಕೂಡಲೇ ನಿಲ್ಲಿಸ್ತೇನೆ. ಒಂದು, ಈ ಶಾಲೆ ಒಂದು ಸಾಮಾನ್ಯ ಒಂದು ಗೌರ್ಮೆಂಟ್ ಶಾಲೆಯಾಗಿ ಎಲ್ಲಿ ಇಲ್ಲ. ನೀವು ಹೊರಗೆ ನಿಂತು ನೋಡಿದರೆ ಯಾವುದೇ ಒಂದು ಪ್ರತಿಷ್ಠಿತ ಪ್ರೈವೇಟ್ ಸ್ಕೂಲ್ಗಿಂತ ಕಡಿಮೆ ಇಲ್ಲ. ಆದರೆ ಇನ್ನೊಂದು ಮಾತು ಹೇಳಬೇಕು, ನಾವು ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಮ್ನ ಮೋಹದಿಂದ ನಾವು ಬೇರೆ ಬೇರೆ ಶಾಲೆಗೆ ಹಾಕ್ತೇವೆ. ಆದರೆ ಈ ಶಾಲೆಗೆ ನೀವು ಗಮನಿಸಿ, ಇಲ್ಲಿ ಬೇಕಾದ ಎಲ್ಲ ಮೂಲಭೂತ ಸೌಕರ್ಯ ಇದೆ. ಒಳ್ಳೆಯ ಕ್ವಾಲಿಫೈಡ್ ಅಂತಂದರೆ ಮೆರಿಟ್ನಲ್ಲೇ ಆಯ್ಕೆಯಾದ ಶಿಕ್ಷಕರಿದ್ದಾರೆ, ಒಳ್ಳೆ ಅನುಭವ ಇರುವ ಶಿಕ್ಷಕರಿದ್ದಾರೆ. ಮತ್ತು ಅದೆಲ್ಲದಕ್ಕಿಂತ ಮಿಗಿಲಾಗಿ ಶಾಲೆಯನ್ನು ಪ್ರೀತಿಸುವಂತಹ ಎಷ್ಟೋ ಹಳೆ ವಿದ್ಯಾರ್ಥಿಗಳಿಲ್ಲಿದ್ದಾರೆ. ನಾನು ಸಾಮಾನ್ಯವಾಗಿ ಎಷ್ಟೋ ಶಾಲೆ ನೋಡ್ತೇನೆ, ತುಂಬ ಪೊಲಿಟಿಕ್ಸ್ ಮಾಡ್ತಾರೆ. ಅವರ ಹೊರಗಿನ ಪೊಲಿಟಿಕ್ಸ್ ಶಾಲೆಗೆ ತರ್ತಾರೆ, ಶಾಲೆಯನ್ನು ಹಾಳು ಮಾಡೋದನ್ನು ನೋಡಿದ್ದೇನೆ. ಆದರೆ ಇಲ್ಲಿ ನನಗೆ ಬಹಳ ಖುಷಿ ಆಗ್ತಾ ಇರೋದೇನು ಅಂತ ಹೇಳಿದರೆ, ಈ ಶಾಲೆಯಲ್ಲಿರುವಂಥ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಲಿ, ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿ ಆಗಲಿ ಒಂದೇ ಪಕ್ಷದವರಲ್ಲ. ಅವರೆಲ್ಲ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಈ ಶಾಲೆಯ ವಿಷಯದಲ್ಲಿ ಶಾಲೆಯ ಕ್ಯಾಂಪಸ್ನ ಒಳಗೆ ಯಾವತ್ತೂ ಪೊಲಿಟಿಕ್ಸ್ ಮಾಡದೆ ಅಥವಾ ರಾಜಕೀಯ ಮಾಡದೆ ಶಾಲೆಯನ್ನು ಬೆಳೆಸಿದ್ದಾರೆ. ಇದಕ್ಕಾಗಿ ನಾನು ಖಂಡಿತವಾಗಿ ಅವರೆಲ್ಲರನ್ನು ಅಭಿನಂದಿಸಬೇಕು ಅಂತ ಭಾವಿಸ್ತೇನೆ. ಇನ್ನೊಂದು, ನೀವು ಗಮನಿಸಿ, ಈ ಶಾಲೆಯಲ್ಲಿ ಎಷ್ಟೋ ಮಂದಿ ಹಳೆ ವಿದ್ಯಾರ್ಥಿಗಳಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋದವರಿದ್ದಾರೆ, ಕೋಟ್ಯಾಧೀಶರಾದದ್ದೆಲ್ಲ ಇದೆ. ಆದರೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಒಳ್ಳೆಯ ನಾಗರಿಕರನ್ನು ಈ ಶಾಲೆ ಸೃಷ್ಟಿಸಿದೆ. ಉದಾಹರಣೆಗೆ ಈ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರನ್ನು ನೋಡಿ, ಈ ಶಾಲೆಗಾಗಿ ತುಡಿಯುವಂತಹ ಮನಸ್ಸಿನ ನಾರಾಯಣಣ್ಣ ಇರ್ಬೋದು. ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ನೋಡಿ, ಒಬ್ಬರು ಕಾರ್ಪೊರೇಟ್ರು, ಆದರೆ ಈ ಶಾಲೆಗಾಗಿ ಈ ಮಕ್ಕಳಿಗಾಗಿ ಕೆಲಸ ಮಾಡಬೇಕು ಅಂತಿರುವಂಥ ಮನಸ್ಸು ನೋಡಿ. ಹಾಗೆ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ರೆಹಮಾನ್ ಖಾನ್ ಅಂತವರು ಕೂಡ ಪ್ರತಿದಿನ ಶಾಲೆಯ ಬಗ್ಗೆ ಕಾಳಜಿಯಿಂದ ಮಾತನಾಡೋದು ನೋಡುವಾಗ ನನಗೆ ಖುಷಿ ಆಗ್ತದೆ. ಏನು ಅಂತ ಹೇಳಿದರೆ, ಇಲ್ಲಿಯ ಈ ಶಾಲೆ ಇಲ್ಲಿಯ ಮಕ್ಕಳನ್ನು ಒಂದು ಒಳ್ಳೆಯ ಮನುಷ್ಯರನ್ನಾಗಿ, ಎಲ್ಲರನ್ನು ಪ್ರೀತಿಸುವವರನ್ನಾಗಿ ಬೆಳೆಸ್ತಾ ಇದೆ ಅಂತ ಅದು ಬಹಳ ಮುಖ್ಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನೆನಪಿಟ್ಕೊಳ್ಳಿ, ನಾವು ಇಂಗ್ಲೀಷ್ ಮೀಡಿಯಮ್ಗೆ ಮಕ್ಕಳನ್ನು ಸೇರಿಸ್ತೇವೆ, ಆದರೆ ಯಾವಾಗಲೂ ನೆನಪಿಟ್ಕೊಳ್ಳಿ, ಆ ಮಕ್ಕಳು ಬೆಳಿಗ್ಗೆ ಆ ಮಕ್ಕಳನ್ನು ಎತ್ಕೊಂಡು ಬಂದು ಶಾಲಾ ವಾಹನಗಳಿಗೆ ಕಳಿಸುವುದರಲ್ಲಿಂದ ಹಿಡಿದು ಸಂಜೆ ಟ್ಯೂಷನ್ ಕೊಡುವವರೆಗೆ ಅವರ ಶಿಕ್ಷಣ ಏನು ಅವರಿಗೆ ಸಿಗ್ತಾ ಇದೆ ಅದರ ಬಗ್ಗೆ ಪೇರೆಂಟ್ಸ್ ಸ್ವಲ್ಪ ಯೋಚಿಸಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಪ್ರೈಮರಿ ಅಂತ ಹೇಳಿದರೆ ಮಕ್ಕಳು ಆಡಿ ಫ್ರೀಯಾಗಿ ಕಲಿಬೇಕಾದಂಥ ವಯಸ್ಸದು. ಈ ವಯಸ್ಸಿನಲ್ಲಿ ನಾವು ಮಕ್ಕಳಿಗೆ ಎಷ್ಟು ಒತ್ತಡ ಕೊಡ್ತೇವೆ, ಭವಿಷ್ಯದಲ್ಲಿ ಅವರಿಗೆ ಅದಷ್ಟು ಒಳ್ಳೆಯದಲ್ಲ. ಅದರ ಬದಲಿಗೆ ನಾನು ಹೇಳೋದು, ಇಲ್ಲಿಗೆ ಶಾಲೆ ಸ್ಟಾರ್ಟ್ ಆಗೋ 9-9:30 ಆಗ್ತದೆ, ಜೊತೆಗೆ ಮಧ್ಯಾಹ್ನದ ಬಿಸಿಯೂಟ ಇದೆ, ಸಂಜೆವರೆಗೆ ಆಟ ಪಾಠ, ಅದಕ್ಕೆ ಬೇಕಾದ ಮೈದಾನ ಎಲ್ಲ ಇಲ್ಲಿದೆ. ಬೇಕಾದ್ದೇನು ಅಂತ ಹೇಳಿದರೆ, ಈ ಊರಿನವರು ಒಟ್ಟಾಗಿ ಈ ಶಾಲೆ ನಮ್ಮದು ಅಂತ ಭಾವಿಸಿದರೆ, ಯಾಕಂದರೆ ಇದು ಸರ್ಕಾರಿ ಶಾಲೆ, ಇದು ನಮ್ಮದೇ ಜನರದ್ದು, ನೀವೆಲ್ಲರೂ ಭಾವಿಸಿದರೆ ಈ ಶಾಲೆಯನ್ನು ಎಷ್ಟು ಬೆಳೆಸ್ಬೋದು. ಉದಾಹರಣೆಗೆ ಇಲ್ಲಿ LKG UKG ಅಂತ ಇದನ್ನು ಸ್ಟಾರ್ಟ್ ಮಾಡಿದರೆ ಇದು ಖಂಡಿತ ಇನ್ನಷ್ಟು ಬೆಳೀಲಿಕ್ಕೆ ಅವಕಾಶ ಇರುವಂಥ ಒಂದು ಶಾಲೆ ಇದು. 330 ಮಕ್ಕಳು ಈ ಶಾಲೆಯಲ್ಲಿ ಈಗ ಇದ್ದಾರೆ ಅಂತ ಹೇಳಿದರೆ ನೀವು ಆಲೋಚನೆ ಮಾಡಿ, ಇಂಗ್ಲೀಷ್ ಮೀಡಿಯಮ್ಗೆ ಕಾಂಪಿಟೇಷನ್ ಕೊಟ್ಟು ಕೂಡ ಇಷ್ಟು ಉಳಿತದೆ ಅಂತ ಹೇಳಿದರೆ ಅದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಈ ಶಾಲೆಗೆ ತುಂಬ ಭವಿಷ್ಯ ಇದೆ. ಒಂದೇ ಒಂದು ಬೇಕು ಅಂತ ಹೇಳಿದರೆ, ಊರಿನವರು ಈ ಹಳೆ ವಿದ್ಯಾರ್ಥಿ ಜೊತೆಗೆ SDMC ಜೊತೆಗೆ ಟೀಚರ್ಸ್ ಜೊತೆಗೆ ಇನ್ನಷ್ಟು ಸಪೋರ್ಟ್ ಮಾಡಬೇಕು ಅಂತ. ನಾವು ನಮ್ಮ ಮಕ್ಕಳಿಗಾಗಿ 1000 ಗಟ್ಟಲೆ ಖರ್ಚು ಮಾಡ್ತೇವೆ, ನಾನು ಹೇಳೋದು ಅದು ತುಂಬ ವೇಸ್ಟ್ ಅಂತೇಳಿ. ಅದರ ಬದಲಿಗೆ ಸರ್ಕಾರದ, ಅಂದರೆ ನಮ್ಮದೇ ಈ ಶಾಲೆಗೆ ಮಕ್ಕಳನ್ನು ಸೇರಿಸುವುದರಿಂದ ನಿಮಗೆ ತುಂಬ ಹಣ ಉಳಿತದೆ. ನನ್ನ ಪ್ರಕಾರ 2-3 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಆ ಮಗುವಿನ ಎಜುಕೇಷನ್ನ ಟೈಮ್ನಲ್ಲಿ ಉಳಿಸ್ಲಿಕ್ಕಾಗ್ತದೆ. ಅದು ನಿಮಗೆ ಬೇರೆದ್ದಕ್ಕೆ ಉಪಯೋಗಿಸ್ಲಿಕ್ಕೆ ಕೂಡ ಆಗ್ತದೆ. ಈ ದೃಷ್ಟಿಯಿಂದ ನಮ್ಮ ಈ ಶಾಲೆಯನ್ನು ಇನ್ನಷ್ಟು ಬೆಳೆಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. 2 ಎಕ್ಸಾಂಪಲ್ ಕೊಡ್ತೇನೆ. ದಡ್ಡಲಕಾಡು ಅಂತ ಒಂದು ಶಾಲೆ ಇದೆ, ಮುಚ್ಚುತ್ತಿದ್ದಂಥ ಶಾಲೆ. ನೆಕ್ಸ್ಟ್ ಇಯರ್ ಮುಚ್ಚುವುದು ಅಂತ ಭಾವಿಸಿದಂಥ ಶಾಲೆ, ಅಲ್ಲಿ 16 ಮಕ್ಕಳಿದ್ರು. ಆದರೆ ಹಳೆ ವಿದ್ಯಾರ್ಥಿಗಳು ಒಟ್ಟು ಸೇರಿ ಆ ಶಾಲೆಯನ್ನು ಬೆಳೆಸಿದರು. ಬರೀ 4 ವರ್ಷದಲ್ಲಿ ಇವತ್ತು ಆ ಶಾಲೆಯಲ್ಲಿ 1,500 ಮಕ್ಕಳಿದ್ದಾರೆ. ಅದೇ ರೀತಿ ನೀವು ವಿಟ್ಲ ಮಾದರಿ ಶಾಲೆ ತೆಗೆದು ನೋಡಿ, ಅದು ಕೂಡ ಹಾಗೆ ಸುಮಾರು 200ಕ್ಕಿಂತ ಕಡಿಮೆ ಇದ್ದ ಶಾಲೆ ಅದು. ಈಗ ಅಲ್ಲಿ 1,500 ಮಕ್ಕಳಿದ್ದಾರೆ. ಹೇಗೆ ಸಾಧ್ಯ ಅಂತ ಹೇಳಿದರೆ, ಊರಿನವರು ಒಟ್ಟಾಗಬೇಕು. ಇಲ್ಲಿರುವ ಶಿಕ್ಷಕರು
ಈ ಸುತ್ತಮುತ್ತಲಿರುವ ಅಧಿಕಾರಿಗಳಿರ್ಬೋದು, ಸರ್ಕಾರಿ ನೌಕರರಿರ್ಬೋದು, ಎಸ್ ಡಿ ಎಮ್ ಸಿ ಇರ್ಬೋದು, ಹೇಗೆ ನಮ್ಮ ಇವರು ಎಸ್ ಡಿ ಎಮ್ ಸಿ ಅಧ್ಯಕ್ಷರ ಹಾಗೆ ಅವರ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದಾರೋ ಹಾಗೆ ಎಲ್ಲರೂ ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದರೆ, ಸ್ವಲ್ಪ ಅನುದಾನ ಈ ಶಾಲೆಗೆ ಕೊಟ್ಟರೆ, ವರ್ಷಕ್ಕೆ 1-2 ಸಾವಿರ ರೂಪಾಯಿನೂ ಕೊಟ್ಟರೂ ಸಾಕು, ಒಂದು ಒಳ್ಳೊಳ್ಳೆ ಇನ್ನಷ್ಟು ಟೀಚರ್ಸನ್ನೆಲ್ಲಿ ಇಡಲಿಕ್ಕಾಗ್ತದೆ, ಜೊತೆಗೆ ಬೇಕಾದ ಸೌಲಭ್ಯ ನಾವೇ ಮಾಡ್ಕೊಳ್ಳಿಕ್ಕಾಗ್ತದೆ. ಖಂಡಿತವಾಗಿ ಈ ಶಾಲೆಗೆ ಭವಿಷ್ಯ ಇದೆ. ಈ ಶಾಲೆ ಇನ್ನೂ ಒಂಥರ ಟಾಪ್ ಗೇರ್ನಲ್ಲಿ ಹೋಗುವಂಥ ಕಾಲ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಮಾನ್ಯ ಶಾಸಕರಾದಂತಹ ಭರತ್ ಅಂತವರು ಕೂಡ ಏನು ಸಪೋರ್ಟ್ ಮಾಡ್ತಿದ್ದಾರೆ, ಅದರಿಂದಾಗಿ ಇಲ್ಲಿರುವಂಥ ಎಲ್ಲ ಮಕ್ಕಳಿಗೆ ಲಾಭ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಈ ಶಾಲೆಗೆ ಇನ್ನಷ್ಟು ಒಳ್ಳೆಯದಾಗಲಿ, ಎಲ್ಲರೂ ಒಗ್ಗಟ್ಟಿನಿಂದ ಇನ್ನಷ್ಟು ಕೆಲಸ ಮಾಡುವ ಹಾಗಾಗಲಿ ನಾನು ಹಾರೈಸ್ತಾ ನನ್ನ ಮಾತು ನಿಲ್ಲಿಸ್ತೇನೆ. ಥ್ಯಾಂಕ್ ಯು.